ಇನ್ನು ಈ ಮಧ್ಯೆ ಪ್ರಜ್ವಲ್ ಹುಡುಕಿ ಕೊಟ್ಟವರಿಗೆ 1,00,000 ರೂಪಾಯಿ ಬಹುಮಾನ ಅಂತ ಜನತಾ ಪಕ್ಷ 1,00,000 ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದೆ. ಶಿವಾನಂದ ಸರ್ಕಲ್ನಲ್ಲಿ ಈ ಬಗ್ಗೆ ಪೋಸ್ಟರ್ ಅಂಟಿಸಿದ್ದಾರೆ ಕಾರ್ಯಕರ್ತರು. ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರಜ್ವಲ್ ಹುಡುಕುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಹುಡುಕಿ ಕೊಟ್ಟವರಿಗೆ 1,00,000 ರೂಪಾಯಿ ಬಹುಮಾನವನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಜನತಾ ಪಕ್ಷದವರು. ದೃಶ್ಯಗಳು ನೋಡ್ತಾ ಇದ್ದೀವಿ. ಶಿವಾನಂದ ಸರ್ಕಲ್ನಲ್ಲಿ ಈ ಬಗ್ಗೆ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಕಾರ್ಯಕರ್ತರು. ಜನತಾ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆ, ಅವರನ್ನ ವಶಕ್ಕೆ ಪಡೆದರು ಪೊಲೀಸರು. ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು. ಯಾರು ಪ್ರಜ್ವಲ್ ಅವರನ್ನ ಹುಡುಕಿ ಕೊಡ್ತಾರೋ ಅವರಿಗೆ 1,00,000 ರೂಪಾಯಿ ಬಹುಮಾನ ಕೊಟ್ಟು ಸನ್ಮಾನ ಮಾಡ್ತೀವಿ ಅಂತ ಈ ಜನತಾ ಪಕ್ಷ ಘೋಷಣೆ ಮಾಡಿಕೊಂಡಿದೆ. ಪ್ರಜ್ವಲ್ ಹುಡುಕುವಲ್ಲಿ ಕೇಂದ್ರ ರಾಜ್ಯ ಸರ್ಕಾರವೆಲ್ಲ ವಿಫಲ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಪಾರ್ಟಿಯ ಕಾರ್ಯಕರ್ತರು. ಪ್ರಜ್ವಲ್ ರೇವಣ್ಣ ವಾಂಟೆಡ್ ಅನ್ನುವಂತ ಪೋಸ್ಟ್ಗಳನ್ನು ಹಾಕಲಾಗಿದೆ. ಆ ಒಂದು ಪೋಸ್ಟ್ಗಳನ್ನ ಪೊಲೀಸರಿಗಾಗಲೇ ಕೀಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಜನತಾ ಪಕ್ಷ ಇವತ್ತು ಬೆಳ್ಳಂಬೆಳಿಗ್ಗೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಸೇರಿದಂತೆ ಹಲವೆಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಹುಡುಕಿ ಕೊಟ್ಟವರಿಗೆ 1,00,000 ರೂಪಾಯಿ ಬಹುಮಾನ ಅನ್ನುವಂತ ಪೋಸ್ಟರ್ಗಳನ್ನ ಅಂಟಿಸ್ತಾ ಇತ್ತು. ಅಂದ್ರೆ ಇದು ಪ್ರಮುಖವಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಒಬ್ಬ ಸೆಕ್ಸ್ ಸ್ಕ್ಯಾಂಡಲ್ ಆರೋಪಿಯನ್ನ ಅರೆಸ್ಟ್ ಮಾಡುವಲ್ಲಿ ವಿಫಲ ಆಗಿದೆ. ಆತ ವಿದೇಶಕ್ಕೆ ತಲೆಮರೆಸಿಕೊಂಡು 15 ದಿನಗಳು ಕಳೆದಿದೆ. ಸೊ ಆದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುವಲ್ಲಿ ವಿಫಲ ಆಗಿದೆ. ಹಾಗಾಗಿ ಜನತಾ ಪಕ್ಷ ನಾವು ಯಾರು ಅವ್ರನ್ನ ಹುಡುಕಿ ಕೊಟ್ಟಾರೋ ಅವರಿಗೆ ನಾವು 1,00,000 ರೂಪಾಯಿ ಬಹುಮಾನ ಕೊಡ್ತೇವೆ ಅನ್ನುವಂತ ಒಂದು ಪೋಸ್ಟರ್ ನ ಕೂಡ ಶಿವಾನಂದ ಸರ್ಕಲ್ ನ ಸುತ್ತಮುತ್ತ ಅಂಟಿಸುವಂತ ಕೆಲಸಗಳನ್ನ ಮಾಡ್ತಾ ಇತ್ತು. ಅಂದ್ರೆ ಯಾವಾಗ ಪೋಸ್ಟರ್ ಗಳನ್ನ ಅಂಟಿಸಿ ಮತ್ತೆ ಮಾಧ್ಯಮಗಳಿಂದ ಮುಂದೆ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ನಾಗೇಶ್ ಅವರನ್ನ, ಅಂದ್ರೆ ಜನತಾ ಪಕ್ಷದ ಮಹಾ ಕಾರ್ಯದರ್ಶಿ ನಾಗೇಶ್ ಅವರನ್ನ ವಶಕ್ಕೆ ಪಡುವಂತ ಕೆಲಸಗಳನ್ನ ಪೊಲೀಸರು ಮಾಡಿದ್ರು. ಅದಾದ ನಂತರ ಎಲ್ಲೆಲ್ಲಿ ಪೋಸ್ಟರ್ ಗಳನ್ನ ಅಂಟಿಸಿದ್ರು ಜನತಾ ಪಕ್ಷದ ಕಾರ್ಯಕರ್ತರು ಆ ಎಲ್ಲ ಪೋಸ್ಟರ್ ಗಳನ್ನ ಕಿತ್ತಾಕುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಎಲ್ಲೊಂದ್ ಕಡೆ ಸರ್ಕಾರ, SIT ಅಧಿಕಾರಿಗಳ ಸೂಚನೆ ಮೇರೆಗೆ ಹೈಗ್ರೌಂಡ್ಸ್ ಪೊಲೀಸರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಈ ರೀತಿ ಒಬ್ಬ ಆರೋಪಿಯನ್ನ ಹುಡುಕಿ ಕೊಟ್ಟವರಿಗೆ ಬಹುಮಾನ ಘೋಷಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂಥದ್ದು ಒಂದು ಕೂಡ ಒಂದಷ್ಟು ಪ್ರಶ್ನೆಗಳು ಹುಡ್ತಾ ಇರುವಂತದ್ದು. ಆದ್ರೆ ಈ ರೀತಿ ಪೋಸ್ಟ್ಗಳನ್ನ ಅಂಟಿಸುವ ಮೂಲಕ ರಾಜ್ಯ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಜನರಿಗೆ ಬಿಂಬಿಸುವಂತ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ಜನತಾ ಪಕ್ಷದ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತದ್ದು ಮತ್ತು ಅವರು ಅಂಟಿಸಿರುವಂತಹ ಪೋಸ್ಟ್ಗಳನ್ನ ಕಿತ್ತಾಕುವಂತ ಕೆಲಸಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ನವೀನ್ ಪೂಜೆ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.